ಬೇಜಾರಾಗಿ ನೀವು ನಿಮ್ಮ ಮನೆಗೆ ಹೋದ್ರಿ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಕೆಲವೊಂದ್ಸಲ ಲೈಫಲ್ಲಿ ನಮಗ್ ನಾವು ಲೈನ್ ಡ್ರಾ ಮಾಡ್ಕೋಬೇಕಾಗತ್ತೆ. ಅವಶ್ಯಕತೆಗೆ ಮೀರಿದ ಕಾಳಜಿ ಕೂಡ ಅದೇ ನಮಗ್ ಕೆಡಕ್ ಮಾಡುತ್ತೆ. ಅದಕ್ಕೆ ಕೆಲವು ವಿಷಯಗಳನ್ನ ನಮ್ಮ ಮಿತಿ ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ವಿಕ್ರಾಂತ್ ಅವರೇ, ಆ ಟೈಮಲ್ಲಿ ನನಗೆ ಏನೂ ತೋಚಿಲ್ಲ. ಅನವಶ್ಯವಾಗಿ ನಾನಲ್ಲಿಂದ ಹೋಗ್ಬೇಕಾಗಿ ಬಂತು. ನನಗೆ ಅನು ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯವಾಗಿತ್ತು. ಹಾಗಾಗಿ ನಾನು ಹೋದೆ. ನಾನು ಹೇಗ್ ನಡ್ಕೋತಿದ್ದೀನಿ, ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಕೂಡ ನನಗಿಲ್ಲ. ಅದಕ್ಕೆ ನಾನು ರೂಢಾಗಿ ನಡ್ಕೊಂಡೆ ಅನ್ಸುತ್ತೆ. ನನ್ನ ವರ್ತನೆ ಬಗ್ಗೆ ನನಗೆ ತುಂಬಾ ಬೇಜಾರಾಗ್ತಿದೆ ವಿಕ್ರಾಂತ್ ಅವರೇ. ಡೋಂಟ್ ವರಿ ಪಲ್ಲವಿ ಅವರೇ, ನೋಡಿ ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತೆ. ನೀವೀಗ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ರಿಲ್ಯಾಕ್ಸ್ ಮಾಡಿ. ನಿಮಗ್ ಗೊತ್ತಾ, ಕೆಲವೊಂದ್ಸಲ ನಾವು ಅವಾಯ್ಡ್ ಮಾಡೋ ಚಿಕ್ಕ ಚಿಕ್ಕ ವಿಷಯ ಕೂಡ ಮುಂದೆ ಒಂದಿನ ದೊಡ್ಡ ಅನಾಹುತ ಕಾರಣ ಆಗೋಗ್ಬಿಡುತ್ತೆ. ನಾವದನ್ನ ಊಹೆನೂ ಮಾಡ್ಕೊಂಡಿರಲ್ಲ. ಅದು ಹೆಮ್ಮರವಾಗಿ ನಮ್ಮನ್ನ ಆವರಿಸ್ಕೊಂಡಾಗ್ಲೇ ನಮಗದ ಅರ್ಥ ಆಗೋದು. ನಾವು ಎಂತಹ ದೊಡ್ಡ ಸುಳಿಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಪಲ್ಲವಿ ಅವರೇ, ನೀವು ಯಾವ್ದಾದ್ರೂ ಬೇರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ? ನೋಡಿ, ಏನಿದ್ರು ಪ್ಲೀಸ್ ನನ್ನ ಹತ್ರ ಹೇಳ್ಕೊಳ್ಳಿ. ಬಿಡಿ ವಿಕ್ರಾಂತ್ ಅವರೇ, ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ. ಎನಿವೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಕ್ರಾಂತ್ ಅವರೇ. ನಾನು ಬೇಕು ಅಂತ ಮಾಡಿದ್ದಲ್ಲ. ಪಲ್ಲವಿ ಅವರೇ, ಇಟ್ಸ್ ಓಕೆ. ನಿಮಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಒಂದು ಮಾತು, ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನೇ ಪ್ರಾಬ್ಲಮ್ ಇರಲಿ, ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ ಮುಂದೆ ನಾನು ನಿಂತಿರ್ತೀನಿ. ಅದೇನೇ ಪ್ರಾಬ್ಲಮ್ ಇರಲಿ, ಅದು ಮೊದಲು ನನ್ನ ದಾಟ್ಕೊಂಡೇ ಬರಬೇಕು. ನೀವು ಪ್ಲೀಸ್ ಬೇಜಾರು ಮಾತ್ರ ಮಾಡ್ಕೋಬೇಡಿ. ಏನೇ ಇದ್ರೂ ಎಲ್ಲ ಸರಿ ಹೋಗುತ್ತೆ. ನಿಮಗೆ ಹರ್ಟ್ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ ಪಲ್ಲವಿಯವರೇ. ಧೈರ್ಯವಾಗಿರಿ. ನಿಮಗೆ ಭರವಸೆನೆ ದೊಡ್ಡ ಶಕ್ತಿ ವಿಕ್ರಾಂತ್ ಅವರೇ. ಇಂಥ ಸಮಯದಲ್ಲಿ ನೀವ್ ನನ್ನ ಜೊತೆ ಇರೋದಕ್ಕೆ ನಾನಿನ್ನೂ ಹೋಪ್ ಇಟ್ಕೊಂಡಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ಅನು ಸೇಫ್ ಆಗಿ ಮನೆಗೆ ಬರ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವಿರೋದ್ರಿಂದ ಸ್ವಲ್ಪ ಧೈರ್ಯ ಇದೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನಿಮ್ ಮೇಲೆ ನನಗೆ ತುಂಬಾ ಭರವಸೆ ಇದೆ ವಿಕ್ರಾಂತ್ ಅವರೇ. ನೀವು ನನ್ನ ಮೇಲೆ ಇಟ್ಟಿರೋ ಭರವಸೆನ ನನ್ನ ಕೊನೆಯವರೆಗೂ ಕಾಪಾಡ್ಕೋತೀನಿ ಪಲ್ಲವಿಯವರೇ. ಅದಕ್ಕೊಂಚೂರು ಚ್ಯುತಿ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಟ್ರಸ್ಟ್ ಮೀ. ನೀವು ತುಂಬಾ ಒಳ್ಳೆಯವರು ವಿಕ್ರಾಂತ್ ಅವರೇ. ನಿಮ್ಮಂಥವ್ರು ಸಿಗೋದು ತುಂಬಾ ಅಪರೂಪ. ಸರಿ ವಿಕ್ರಾಂತ್ ಅವರೇ, ನಾನು ಫೋನ್ ಇಡ್ತೀನಿ. ಪಲ್ಲವಿಯವರೇ, ನಾನು ಹೇಳೋದನ್ನೇ ಮರ್ತೆ. ನಾಳೆ ಬೆಳಿಗ್ಗೆ ಸ್ಟೇಷನ್ಗೆ ಹೋಗ್ಬೇಕು. ನೀವು ರೆಡಿಯಾಗಿರಿ, ನಾನು ಬರ್ತೀನಿ. ಸ್ಟೇಷನ್ನಲ್ಲಿ ವಿಚಾರಿಸಿದ್ರೆ ಅನು ಬಗ್ಗೆ ಏನೋ ಒಂದು ಸುಳಿವು ಸಿಗ್ಬೋದು ಅಂತ. ಆಕ್ಚುಲಿ ಆ ವಿಷಯವಾಗಿ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸ್ವಲ್ಪ ಲೇಟ್ ನೈಟ್ ಆಯ್ತು. ಐ ಆಮ್ ಸಾರಿ. ಅಯ್ಯೋ, ಅದಕ್ಕೆಲ್ಲ ನೀವು ಫೋನ್ ಮಾಡಿ ಹೇಳಬೇಕು ಅಂತ ಏನೂ ಇಲ್ಲ. ಸರಿ, ಗುಡ್ ನೈಟ್. ಸರಿ ಪಲ್ಲವಿಯವರೇ, ಮಲ್ಕೊಳ್ಳಿ. ಗುಡ್ ನೈಟ್. ನಾಳೆ ಸಿಗೋಣ. ಬಾಯ್. ಅನು ಬಗ್ಗೆ ಏನಾದ್ರೂ ಗೊತ್ತಾಗ್ಲಿ ದೇವ್ರೆ.